ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶ್ವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಮನೆಯ ಹಳೆ ಕಂಟೆಸ್ಟೆಂಟ್ ಅಂದರೆ ಸೀಸನ್ 11ನ ಕಂಟೆಸ್ಟೆಂಟ್ಗಳಾದಂಥ ತ್ರಿವಿಕ್ರಮು, ಮಂಜು, ರಜತ್, ಮೋಕ್ಷಿತಾ ಮತ್ತು ಚೈತ್ರಾ ಕುಂದಾಪುರ ಅವರು ಒಬ್ಬರು ಗೆಸ್ಟ್ಗಳಾಗಿ ಇವಾಗ ಎಂಟ್ರಿ ಕೊಟ್ಟಿದ್ದಾರೆ. ಅಂತಂದರೆ ಬಿಗ್ ಬಾಸ್ ಮನೆ ಇವಾಗ ಒಂದು ರೆಸ್ಟೋರೆಂಟ್ ಆಗಿ ಕೂಡ ಇವಾಗ ಚೇಂಜ್ ಆಗಿದೆ. ಆ ರೆಸ್ಟೋರೆಂಟ್ಗೆ ಗೆಸ್ಟ್ಗಳು ಬಂದು ಸೀಸನ್ 11ನ ಕಂಟೆಸ್ಟೆಂಟ್ಗಳನ್ನ ಇವಾಗ ಬಿಟ್ಟು ಒಂದು ಟಾಸ್ಕ್ನ ರೀತಿಯಲ್ಲೂ ಕೂಡ ಇವಾಗ ನಡೆಸ್ಕೊಂಡು ಹೋಗ್ತಾರೆ. ಮೊದಲನೇದಾಗಿ ಏನು ಅಂತ ಅಂದರೆ ಇವರು ಆಲ್ರೆಡಿ ಈಗ ಎಂಟ್ರಿ ಕೊಟ್ಟಿದ್ದಾರೆ. ಬಟ್ ಎಂಟ್ರಿ ಕೊಟ್ಟು ಇಲ್ಲಿ ಮೇಯ್ನ್ ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ ಗಿಲ್ಲಿನ ಒಂದು ಟಾರ್ಗೆಟ್ ಮಾಡಬೇಕು, ಗಿಲ್ಲಿಯ ಕಾಲು ಎಳಿಬೇಕು ಅಂತ ಹೇಳ್ಬಿಟ್ಟು ಇವರು ಟ್ರೈ ಮಾಡ್ತಾಯಿದ್ದಾರೆ. ಬಟ್ ಗೊತ್ತಲ್ಲ ನಿಮಗೆ, ಗಿಲ್ಲಿ ಎಲ್ಲರಿಗೂ ಕೂಡ ಅವರೇ ಇನ್ನೂ ವಾಪಸ್ ರಿಟರ್ನ್ ಟಾಂಗ್ ಕೂಡ ಕೊಡ್ತಾಯಿದ್ದಾರೆ. ಅಂದರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಗಿಲ್ಲಿಯವರು ಅಂತಂದರೆ ಈಗ ಹೇಳ್ತಾವ ಎಲ್ಲ ಇವಾಗ ಎಲ್ಲರೂ ಸೇರ್ಕೊಂಡು ಈಗ ಗಿಲ್ಲಿ ಮೇಲೆ ಪ್ರೆಷರ್ ಹಾಕಿದ್ರೆ ಗಿಲ್ಲಿ ಅಲ್ಲಿ ಹೀರೋಗೆ ಕಾಣಿಸೋದು. ಫಾರ್ ಎಕ್ಸಾಂಪಲ್ ಲಾಸ್ಟ್ ಸೀಸನ್ 11 ಕೂಡ ಈಗ ಏನಾಗಿತ್ತು ಅಂತಂದರೆ, ಈಗ ಲಾಯರ್ ಜಗದೀಶ್ ವಿಷಯನೇ ತಗೊಳ್ಳಿ. ಲಾಯರ್ ಜಗದೀಶ್ ವಿಷಯ ತೊಗೊಂಡೋಗೋ ಅಷ್ಟೇ, ಇವರೆಲ್ಲರೂ ಸೇರ್ಕೊಂಡು ಒಂದು ಟಾಂಟ್ ಮಾಡಿ ಕೆರಳಿಸಿದ್ದು. ಲಾಯರ್ ಜಗದೀಶ್ನ ಕೆರಳಿಸ್ಬಿಟ್ಟು ಆಚೆ ಹೋಗಿ ಕಳಿಸಿದ್ದು, ಇವೆಲ್ಲ ನಾವು ನೋಡಿದ್ವಿ. ಸೇಮ್ ನಮ್ಮ ಗ್ರೇ ಏರಿಯಾ ಮಂಜು ಅವರು ಅದೇ ರೀತಿಯಲ್ಲಿ ಮಾಡೋಕ್ಕೆ ಇವಾಗ ಟ್ರೈ ಮಾಡ್ತಾಯಿದ್ದಾರೆ. ಅಂತ ಅಂದರೆ ಗಿಲ್ಲಿನ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗ್ತದೆ. ಇನ್ನೊಂದು ಅತಿಥಿಗಳ ರೀತಿಯಲ್ಲಿ ಹೊರ್ತ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ, ಗಿಲ್ಲಿ ಕಾಲು ಎಳಿಬೇಕು, ಗಿಲ್ಲಿಗೆ ನಾನು ಟಾಂಗ್ ಕೊಡಬೇಕು ಅನ್ನೋ ಒಂದು ರೀತಿಯಲ್ಲಿ ಎಲ್ಲರೂ ಮಾಡ್ತಾ ಇರೋದ್ರಿಂದ ಸೊ ಗಿಲ್ಲಿಯವ್ರು ಗೊತ್ತಲ್ಲ ನಿಮಗೆ, ಮೊದಲೇ ಅವ್ರಿಗೆ 5 ಜನಕ್ಕೂ ಸೇರ್ಕೊಂಡು ಒಬ್ಬರೇ ಇಲ್ಲಿ ಟಾಂಗ್ ಕೊಡ್ತಾಯಿದ್ದಾರೆ. ಅದಂತೂ ಸಖತ್ತಾಗಿದೆ. ಬನ್ನಿ ಇವಾಗ ಮೊದಲನೇದಾಗಿ ಇವತ್ತಿನ ಪ್ರೋಮೋ ಕೂಡ ಬಿಟ್ಟಿದ್ದಾರೆ. ಇವತ್ತಿನ ಪ್ರೋಮೋದಲ್ಲಿ ನೋಡೋಣ. ಅಂದರೆ ರಜತ್ ಅವ್ರಿಗೆ ಮತ್ತು ಗಿಲ್ಲಿಯವ್ರಿಗೆ ಒಂದು ಸ್ವಲ್ಪ, ಅಂದರೆ ರಜತ್ ಅವರು ಗಿಲ್ಲಿಯವ್ರನ್ನ ಬೈಯೋಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಈಗ ಕಾಣಿಸ್ತಿದೆ. ಬನ್ನಿ ಮೊದಲನೇದಾಗಿ ಓಪನ್ ಮಾಡಿ ನೋಡೋಣ ಪ್ರೋಮೋ ಯಾವ ರೀತಿ ಬಿಟ್ಟಿದ್ದಾರೆ ಅಂತ ಕಲಸ್ಕನ ಕಡೆಯಿಂದ. ಮನೋರಂಜನಾ ಕಾರ್ಯಕ್ರಮ. ಗಿಲ್ಲಿ ನೋಡ್ರಿ ಉರಿಸ್ತಾ ಇದಾರೆ ಪಕ್ಕ. ರೈಸ್ ಆಗ್ಬಿಟ್ಟವ್ರೆ ರಜತ್ ಅವರು. ರಜತ್ ಮಿಸ್ ಆಗಿ ಈ ಸೀಸನ್ ಸಿಗಾಕೋಬೇಕಾಯ್ತು. ಬಟ್ ಗಿಲ್ಲಿಯವರು ಯಾವ ರೇಂಜಿಗೆ ಉರ್ಸೋರು ಅಂತ ಅಂದರೆ ಸರಿಯಾಗಿ ಉರ್ಸೋರು. ಬಟ್ ಕಂಟೆಸ್ಟೆಂಟ್ ಅಲ್ಲ, ಬರೀ ಅತಿಥಿಯಾಗಿ ಬರ್ತಾ ಇರೋದಕ್ಕೇ ಇಷ್ಟು ಉರಿಸ್ತಾ ಇದ್ದಾರೆ. ಅಕಸ್ಮಾತ್ ಏನಾರು ಅವ್ರು ಕಂಟೆಸ್ಟೆಂಟ್ ಆಗಿ ಏನಾರು ಒಳಗಡೆ ಬಂದಿರೋ ಯಾವ ರೀತಿ ಉರಿಸ್ಬೋದು ಅಂತಾಗಿ ನೀವೇ ಯೋಚನೆ ಮಾಡಿ. ಬಟ್ ಇನ್ನೊಂದೇನು ಅಂತ ಅಂದರೆ, ಈಗ ನೀವು ರೀಸೆಂಟಾಗಿ ಈಗ ಸೋಷಿಯಲ್ ಮೀಡಿಯಾಗಳೆಲ್ಲ ನೋಡ್ಬೋದು. ಈಗ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮಲ್ಲಿ ಏನು ಈಗ ರಜತ್ ಅವ್ರದ್ದು ಮತ್ತು ಮಂಜು ಅವ್ರದ್ದು ಏನೀಗ ಇನ್ಸ್ಟಾಗ್ರಾಮ್ ಪೇಜ್ ಇದೆಯಾ, ಅದರಲ್ಲಿ ಹೋಗಿ ನೀವು ಕಮೆಂಟ್ಗಳು ಓಪನ್ ಮಾಡಿ ಸಾಕು. ಯಾವ ಕಮೆಂಟ್ ಓಪನ್ ಮಾಡಿದ್ರು ಅಲ್ಲಿ ಬಂದಿರೋದಕ್ಕೆ ಬರೀ ಗಿಲ್ಲಿ 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 ಅಂತ. ಆಲ್ಮೋಸ್ಟ್ ಈಗ ರಜತ್ ಅವ್ರದ್ದು ಕಮೆಂಟ್ ಕೂಡ ಆಫ್ ಆಗಿರೋ ರೀತಿಯಲ್ಲಿ ಕೂಡ ಬರ್ತಾ ಇದೆ. ನೋಡಬೇಕು, ಹೋಗಿ ಬೇಕಾದ್ರೆ ಒಂದು ಸಲ ಚೆಕ್ ಮಾಡಿ ನೀವು. ಈಗ ಮಂಜೂರೇ ಆಗಲಿ, ಇಲ್ಲಾಂತಂದರೆ ರಜತ್ ಆಗಲಿ, ತ್ರಿವಿಕ್ರಮ್ ಆಗಲಿ, ಹೋಗಿ ಅವ್ರ ಕಮೆಂಟ್ ಸೆಕ್ಷನ್ಗಳಲ್ಲಿ ಓಪನ್ ಮಾಡಿ ಎಲ್ಲ ನೋಡೋರು ಬರೀ ಗಿಲ್ಲಿ 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 ಅಂತ ಹೇಳ್ತಾ ಇರೋದು. ಅಂತಂದರೆ ಗಿಲ್ಲಿಗೆ ಅಷ್ಟು ಸಪೋರ್ಟ್ ಇದೆ. ಇನ್ನೊಂದು ಏನು ಗೊತ್ತಾ, ಈ ಗಿಲ್ಲಿಗೆ ಇಷ್ಟ ಸಪೋರ್ಟ್ ಆಚೆಯಿಂದ ಕಾಣಿಸ್ತಾ ಇರೋದ್ರಿಂದ ಇವ್ರು ಏನು ಮಾಡಿದ್ದಾರೆ ಅಂತ ಅಂದರೆ, ಮೇನ್ ಅವನ್ನೇ ಟಾರ್ಗೆಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿ ಇವರು ಟಾರ್ಗೆಟ್ ಮಾಡ್ತಾ ಇರೋದು ನಮಗೆ ಎದ್ದು ಕಾಣಿಸ್ತಾ ಇದೆ. ಏನು ಅಲ್ಲಿ ಬಿಗ್ ಬಾಸ್ ಮನೆಯಲ್ಲೂ ಸೇಮ್ ಲಾಸ್ಟ್ ಸೀಸನ್ನು ಕೂಡ ಏನು ಅದೇ ರೀತಿ ಟಾರ್ಗೆಟ್ ಮಾಡ್ಕೊಂಡು ಬಂದ್ರು, ಈಗೂ ಅದೇ ರೀತಿ ಮಾಡ್ತಾಯಿದ್ದಾರೆ. ಇನ್ನೊಂದು ಹನುಮಂತು ವಿಷಯನೂ ಕೂಡ ಇಲ್ಲಿ ಅವ್ರು ತೊಗೊಂಡ್ರು. ಅಂದರೆ ನಿನ್ನೆ ಎಪಿಸೋಡಲ್ಲಿ ಹನುಮಂತು ವಿಷಯ ಕೂಡ ರಜತ್ ಅವ್ರು ಮಾಡ್ತಾಯಿದ್ರು. ನಮ್ಮ ಹನುಮಂತು ಹೆಂಗಿದ್ರು ಅದೇ ರೀತಿ ಇವನು ಗಿಲ್ಲಿ. ಬಟ್ ಇವ್ನು ಮಾತಾಡ್ತಾನೆ ಒಂದು ಸ್ವಲ್ಪ ಮಾತಾಡೋದು, ಕರೆಕ್ಟಾಗಿ ಮಾತಾಡೋಣ. ಆದರೆ ಬರೀ ಬೈಕ್ ಬಂದಿದ್ದೆಲ್ಲ ಮಾತಾಡ್ತಾರೆ ಗಿಲ್ಲಿ ಅನ್ನೋರು ಕೂಡ ಹೇಳ್ತಾರೆ. ಬಟ್ ಅವ್ರಿಗೂ ಆಲ್ರೆಡಿ ಗೊತ್ತಾಗೋಗ್ಬಿಟ್ಟಿದೆ ಆಲ್ಮೋಸ್ಟ್ ಅದು ವಿನ್ನರ್ ಆಗೋದು ಗಿಲ್ಲಿನೇ ಅಂತ ಹೇಳ್ಬಿಟ್ಟು ಅವ್ರಿಗೂ ಗೊತ್ತಿದೆ. ಅದೇ ರೀತಿಯಲ್ಲಿ ಕೂಡ ಅವರು ಮಾತಾಡ್ತಾಯಿದ್ದಾರೆ. ಅಂತಂದರೆ ಹನುಮಂತು ಕಂಪೇರ್ ಮಾಡ್ತಾಯಿದ್ದಾರೆ ಅಂತ ಅಂದರೆ, ಹನುಮಂತು ಅಲ್ಲಿ ಲೀಡರ್ ಆಗಿ ವಿನ್ ಆಗಿದ್ದಾರೆ. ಅದರಿಂದಾಗಿ ಸೇಮ್ ಈ ಗಿಲ್ಲಿಗೂ ಕೂಡ ಅದೇ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಸೊ ಅದೇ ಉದ್ದೇಶ ಇಟ್ಕೊಂಡು ಅವರು ಒಳಗಡೆ ಹೋಗಿರೋದು ಅಂತ ಗೊತ್ತಾಗ್ತದೆ. ಬಟ್ ಒಂದು ಅತಿಥಿ ರೀತಿಯಲ್ಲಿ ಅವರು ನೆಡ್ಕೊಳ್ತಾ ಇಲ್ಲ. ಏನೊಂದು ಕಾಲೇಜ್ ಸ್ಟೂಡೆಂಟ್ ಹೋಗಿರೋ ರೀತಿಯಲ್ಲಿ ಅವರು ವರ್ತನೆ ಮಾಡ್ತಾಯಿದ್ದಾರೆ. ಇನ್ನೊಂದೇನು ಅಂತ ಅಂದರೆ, ಈಗ ಈ ಪ್ರೋಮೋ ನೋಡಿದಂಥ ಟೈಮಲ್ಲಿ ರಜತ್ ಅವರಂತೂ ಫುಲ್ಲು ಟ್ರಿಗರ್ ಆಗಿದ್ದಾರೆ. ಈ ಮೂಮೆಂಟ್ ಏನಕ್ಕೆ ಅಂತ ಅಂದರೆ, ಈಗ ರೋಸ್ಟ್ ಮಾಡೋಕ್ಕೆ ಈಗ ಬಿಗ್ ಬಾಸೇ ಹೇಳ್ಬಿಟ್ಟಿದೆ, ನೀವು ಒಬ್ಬರು ಆ್ಯಂಕರ್ ಆಗಿ ಅಂದರೆ ಮನ್ಸಿಗೆ ಹರ್ಟ್ ಮಾಡೋ ರೀತಿ ಮಾಡಬೇಡಿ ಅಂತ ಹೇಳಿಲ್ಲ. ಬಟ್ ಒಂದು ರೋಸ್ಟ್ ಮಾಡಬೇಕು ಅಂದರೆ ಆ್ಯಂಕರ್ಗಳಾಗಿ ನೀವು ರೋಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಶ್ವಿನಿ ಗೌಡ ಮತ್ತು ಗಿಲ್ಲಿಯವ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಈ ಬಿಗ್ ಬಾಸ್ ಕೊಟ್ಟಿದ್ದಾರೆ ಅಂತ ಅಂದರೆ ಅವ್ರ ಟ್ಯಾಲೆಂಟಿಗೆ ಏನೇನಿರುತ್ತೋ ಅದೇ ಕೊಟ್ಟಿರ್ತಾರೆ. ಈ ಗಿಲ್ಲಿಯವ್ರು ಚೆನ್ನಾಗಿ ರೋಸ್ಟ್ ಮಾಡ್ತಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತು. ಅದರಿಂದಾಗಿ ಈಗ ಏನು ಮಾಡಿದ್ದಾರೆ ಅಂತ ಅಂದರೆ, ಗಿಲ್ಲಿಯವರು ಕೂಡ ಈಗ ರೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆ್ಯಂಕರ್ ಆಗಿ. ಬಟ್ ಹೇಳ್ತಾವ ರಜತ್ ಅವರು ಫುಲ್ಲು ರೊಚ್ಚಿಗೆ ಎದ್ಬಿಟ್ಟಿದ್ದಾರೆ ಅಂತಲೇ ಇಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದೇನಾದ್ರು ರಜತ್ ಅವರು ಏನಾದ್ರು ಕಂಟೆಸ್ಟೆಂಟ್ ಆಗಿರೋ ಇಲ್ಲಿ ಬೇರೆ ರೀತಿ ಇರೋದು. ಬಟ್ ಅವರು ಒಬ್ಬರು ಅತಿಥಿ ಆಗಿರೋದ್ರಿಂದ ಅವ್ರ ಬಗ್ಗೆ ಈಗ ನಾವು ಏನೂ ಕೂಡ ಹೇಳೋಕ್ಕಾಗಲ್ಲ. ಗಿಲ್ಲಿಯವರು ಕೂಡ ವಾಪಸ್ ಏನು ಮಾತಾಡೋಕ್ಕಾಗಲ್ಲ. ಅದರಿಂದಾಗಿ ಒಂದು ಸ್ವಲ್ಪ ಇಲ್ಲಿ ಕಟ್ಟಾಗ್ದಂಗೆ ಆಗಿದೆ. ಬಟ್ ಕಂಟೆಸ್ಟೆಂಟಾಗಿ ಏನಾದ್ರು ರಜತ್ ಬಂದಿದ್ರೆ ಆ ವಿಷಯನೇ ಬೇರೆ ಇರೋದು. ಇವ್ರು ಗಿಲ್ಲಿಗಂತೂ 100% ಟಾಂಗ್ ಕೊಡೋಕ್ಕಾಗ್ತಿಲ್ಲ. ಹನುಮಂತು ಅಂದರೆ ಪಾಪ ಮಾತಾಡ್ತಾ ಇರಲಿಲ್ಲ, ಹೆಂಗೋ ಮುಂದೆ ಹೊರಟೋಯ್ತು. ಅಕಸ್ಮಾತ್ ಏನಾರು ಹನುಮಂತು ಜಾಗದಲ್ಲಿ ಏನಾರು ಅವಾಗ ಗಿಲ್ಲಿ ಇದ್ದಿದ್ರೆ ಎಷ್ಟು ಟಾಂಗ್ ಕೊಟ್ಟಿರೋರು, ಎಷ್ಟು ಉರ್ಸಿರೋರು ಅಂತ ಎಲ್ಲರಿಗೂ ಗೊತ್ತು. ಎಲ್ಲರಿಗೂ ಕೂಡ ಉರ್ಸಿರೋರು. ಈಗಲೂ ಕೂಡ ಈಗ 5 ಜನ ಅವ್ರು ಡೈರೆಕ್ಟಾಗಿ ಟಾಂಗ್ ಕೊಡೋಕೆ ಬಂದರೆ ಗಿಲ್ಲಿಯವರೇನೇ ಇಲ್ಲಿ ಎಲ್ಲರಿಗೂ ಕೂಡ ಟಾಂಗ್ ಕೊಟ್ಕೊಂಡು ಸುಮಾರು ಸಖತ್ತಾಗಿ ನಡೆಸ್ತಾ ಇದೆ ಅಂತ ಗೊತ್ತಾ. ಅಂದರೆ ಏನಾಗಲಿ, ಬಟ್ ಎಂಟರ್ಟೈನ್ಮೆಂಟ್ ವಿಷಯದಲ್ಲಿ ಬಂದರೆ
ನಮಗೆ ಗಿಲ್ಲಿಯವರೇ ಮೋಸ್ಟ್ ಫೇವರೇಟ್ ಆಗಿರೋದು. ಅದರಿಂದಾಗಿ ಗಿಲ್ಲಿಯವ್ರು ಏನು ಮಾಡಿದ್ರು ಕೂಡ ನಮಗೆ ಎಂಟರ್ಟೈನಿಂಗ್ ಅಂತಲೇ ಅನ್ನಿಸ್ತಾ ಇರೋದು. ಏನಕ್ಕೆ ಅಂತಂದರೆ ಬಿಗ್ ಬಾಸ್ ಮನೆ ನಾವೇನು ಟೆಲಿವಿಷನ್ ಏನಕ್ಕೆ ಹೇಳ್ತೀವಿ ನೋಡೋದು, ಒಂದು ಎಂಟರ್ಟೈನ್ಮೆಂಟು ಇಲ್ಲ ಅಂತಂದರೆ ಇನ್ಫಾರ್ಮೇಷನ್ ಈ ಥರ ಏನಾರು ಬೇಕಾಗಿರುತ್ತೆ, ಅದಕ್ಕೋಸ್ಕರ ನಾವು ನೋಡೋದು. ಬಟ್ ಗಿಲ್ಲಿ ಕೊಡ್ತಾರುವಂಥ ಎಂಟರ್ಟೈನ್ಮೆಂಟ್ ಎಲ್ಲರಿಗೂ ಕೂಡ ಇಷ್ಟ ಆಗ್ತಾ ಇದೆ. ಅದರಿಂದಾಗಿ ಮೇಯ್ನ್ ನಾವು ಟಿ ವಿ ನೋಡೋದು ಎಂಟರ್ಟೈನ್ಮೆಂಟ್ಗೋಸ್ಕರ ಅಲ್ವಾ. ಸೊ ಗಿಲ್ಲಿಯವ್ರು ಕೊಡ್ತಾರೆ ಎಂಟರ್ಟೈನ್ಮೆಂಟ್ ಎಲ್ಲರಿಗೂ ಕೂಡ ಇಷ್ಟ ಆಗ್ತದೆ. ಜೊತೆಗೆ ಇವ್ರನ್ನ ರೋಸ್ಟ್ ಮಾಡ್ತಾ ಇರೋದಂತೂ ನಮಗಂತೂ ಸಖತ್ತಾಗಿ ಇಷ್ಟ ಆಗ್ತಾ ಇದೆ. ನಿಮ್ಗೆ ಏನು ಅನ್ನಿಸ್ತಾ ಇದೆ ರೋಸ್ಟ್ ಮಾಡ್ತಾ ಇರೋದು ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋಗೆ ಮುಗಿಸ್ತೀನಿ ಸ್ನೇಹಿತರೆ. ಈ ವಿಡಿಯೋ ಎಷ್ಟಾಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾನೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.